ಡಾಕ್ಟರ್ ಭೀಮಣ್ಣ ಮೇಟಿ, ಉಪಾಧ್ಯಕ್ಷರು, ರಾಜ್ಯ ಕೆಪಿಸಿಸಿ ಪ್ರಚಾರ ಸಮಿತಿ, ಬೆಂಗಳೂರು. ಇವತ್ತು ಕರ್ನಾಟಕದಲ್ಲಿ ಭಾರತ್ ಮಾಲಾ ಯೋಜನೆಯಡಿ 150C ರಾಷ್ಟ್ರೀಯ ಹೆದ್ದಾರಿ ಏನು ಕಾಮಗಾರಿ ನಡೆದಿದೆ, ಆ ಕಾಮಗಾರಿ ರಸ್ತೆಯ ಅಂದರೆ ಕಾರಿಡಾರ್ ಎರಡೂ ಬದಿ ರಸ್ತೆ ಅಂದರೆ ಸರ್ವಿಸ್ ರಸ್ತೆ ಇಲ್ಲದೆ ಇರುವುದರಿಂದ ರೈತರ ಜಮೀನಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ. ಮತ್ತು ಮೇಲ್ಗಡೆಯಿಂದ ನೀರು ಬಿದ್ದದ್ದನ್ನು ಹಳ್ಳಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಈ ರಸ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮರಮನ್ನು ಹಾಕಿದ್ದಾರೆ, ಮಣ್ಣು ಆ ಕೃಷಿ ಜಮೀನನ್ನು ಪಡೆದುಕೊಂಡಿದ್ದಾರೆ. ಆ ಜಮೀನು ಏನಾಗಿದೆ ಅಂತಂದರೆ ಗುಂಡಿಗಳಾಗಿದ್ದಾವೆ, ಅದರ ಸುತ್ತಮುತ್ತ ಫಿನಿಶಿಂಗ್ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ನಾಳೆ ರೈತರ ಮಕ್ಕಳು ಮತ್ತು ಯಾವುದಾದ್ರು ಪ್ರಾಣಿಗಳು ಹೋಗಿ ಅದರಲ್ಲಿ ಬಿದ್ದು ಸಾಯುವಂಥ ಸ್ಥಿತಿ ಇದೆ. ಮತ್ತು ಅದರ ಜೊತೆಗೇ ಸಣ್ಣ ಸಣ್ಣ ಕಾಲುವೆಗಳು ಮತ್ತು ಈ ಏನು ರೈತರ ಹೊಲಗಳಿಗೆ ಮಾಡಿದಾರ ಆ ಕಾಲುವೆಗಳು ಎಲ್ಲ ಹಾಳು ಮಾಡಿದ್ದಾರೆ. ಅವುಗಳನ್ನು ನಿರ್ಮಾಣ ಮಾಡಿದ್ರ ಜೊತೆಗೆ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಈ ಯಾವಿ ದೊಡ್ಡ ದೊಡ್ಡ ಗಾಡಿಗಳನ್ನು ತಿರುಗಾಡಿರೋದ್ರಿಂದ ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ, ವಿಶೇಷವಾಗಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಳಾಗಿದ್ದೆ. ಆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು. ವಿಶೇಷವಾಗಿ ಈ ಭೂಮಿಯನ್ನು ಏನು ರೈತರು ಕಳ್ಕೊಂಡಾರ, ಆ ಕಳ್ಕೊಂಡಂಥ ಮಕ್ಕಳಿಗೆ PDP ಪ್ರಮಾಣ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದರ ಜೊತೆಗೆ ಏನು ಈಗ ಭೂಮಿ ಮಣ್ಣು ತೆಗೆದು ಗುಂಡಿಗಳು ಬಿದ್ದಿವೆ, ಆ ಜಮೀನ್ದಾರರಿಂದ ಆ ರೈತರಿಂದ ಕಡಿಮೆ ದರವನ್ನು ನೀಡಿ ಆ ಮಣ್ಣನ್ನು ಗುಂಡಿಯನ್ನು ಎತ್ತಿದ್ದಾರೆ. ಈಗಾಗಲೇ ಅದು ಭೂಮಿ ನಾಶ ಆಗಿದೆ. ಅದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಏನು ಭೂಮಿ ಖರೀದಿ ಮಾಡಿದರೆ ಅದೇ ದರವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ತಕ್ಷಣ 1 ತಿಂಗಳಲ್ಲಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಪರಿಹಾರ ಮಾಡದಿದ್ರೆ ಎಲ್ಲ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನು ಸೇರಿಕೊಂಡು ಇನ್ನೇನು 20% ರಸ್ತೆ ಕಾಮಗಾರಿ ಬಾಕಿ ಇದೆ, ಆ ರಸ್ತೆ ಕಾಮಗಾರಿ ಮಾಡದಂತೆ ಎಲ್ಲ ರೈತರನ್ನ ಸೇರಿ ತಡೆ ಹಿಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಮನಕ್ಕೆ ತಂದು ತಕ್ಷಣ ಈ ಸಮಸ್ಯೆಯನ್ನು ಪರಿಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ.